ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಬ್ರಾಯ್ಡ್ರಿ ಎಲಿಗೆನ್ಸ್. ಫ್ರೆಂಡ್ಸ್, ನೀವು ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ಹಾಗೆಯೇ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ ನಮಗೆ. ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು 1.5-2 ಅವರ್ಸ್ನಲ್ಲಿ ಒಂದು ಬ್ಯೂಟಿಫುಲ್ ಆದ ಬ್ಲೌಸ್ ಡಿಸೈನ್ನ, ಸ್ಟಿಚ್ಡ್ ಬ್ಲೌಸ್ಗೆ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸಿದ್ದೀನಿ. ಹಾಗೆಯೇ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನಿಮಗೆ. ನೋಡಿ, ಫಸ್ಟು ನಾನಿಲ್ಲಿ ಬ್ಲೌಸ್ ತೊಗೊಂಡಿದ್ದೀನಿ. ಹಾಗೆಯೇ ಬಾಲ್ ಚೈನು B7000 ಗ್ಲೂ ತೊಗೊಂಡಿದ್ದೀನಿ. ನೀಟಾಗಿ ಎಡ್ಜಲ್ಲಿ ಗ್ಲೂ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಥರ ಬಾಲ್ ಚೈನನ್ನು ಸ್ಟಿಕ್ ಮಾಡಿ ನೀಟಾಗಿ ಎಂಡಿಗೆ ನೋಡಿ ನೀಟಾಗಿ ಮಾಡ್ಕೊಳ್ಳಿ. ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು 4mm ಬೀಡ್ಸ್ ತೊಗೊಂಡಿದ್ದೀನಿ. ದಾರಕ್ಕೆ ಪೋಣಿಸ್ಕೊಂಡು ನೀಟಾಗಿ ಗ್ಲೂ ಅಪ್ಲೈ ಮಾಡ್ಕೊಂಡು, ಸ್ವಲ್ಪ ಜಾಸ್ತಿ ಗ್ಲೂ ಅಪ್ಲೈ ಮಾಡ್ಕೊಳ್ಳಿ. ಇದು ದೊಡ್ಡ ಬೀಡ್ಸ್ ಆಗಿರೋದ್ರಿಂದ ಸ್ವಲ್ಪ ಅಗಲ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಪೋಣಿಸ್ಕೊಳ್ತಾ ಬನ್ನಿ. ನೆಕ್ಸ್ಟ್ ಮತ್ತೆ ಸೇಮ್ ಅದೇ ಥರ ಇನ್ನೂ ಒಂದು ಸ್ಟೆಪ್ಪು ಬಾಲ್ ಚೈನನ್ನು ಸ್ಟಿಕ್ ಮಾಡ್ಕೊಳ್ಳಿ. ನೋಡಿ, ಫಿನಿಶಿಂಗ್ ತುಂಬಾ ನೀಟಾಗಿ ಬಂದಿದೆ. ಎಂಡಿಂಗಲ್ಲಿ ಈ ಥರ 4mm ಬೀಡ್ಸನ್ನು ಸ್ಟಿಕ್ ಮಾಡಿರ್ತೀವಲ್ಲ ಅದನ್ನು ನಾಟ್ ಹಾಕ್ಕೊಳ್ಳಿ. ಹಾಗೆಯೇ ಮಧ್ಯದಲ್ಲಿ ಒಂದು ಬೀಡ್ಸ್ ಆದ ನಂತರ ಒಂದು ಬೀಡ್ಸ್ಗೆ ಈ ಥರ ಸ್ಟಿಚ್ ಕೂಡ ಮಾಡ್ಕೊಳ್ಳಿ ನೀವು. ಯಾಕಂದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ನಿಮ್ಗೆ ಎಲ್ಲಿ ಎದ್ದೋಳೋದು ಇಲ್ಲ, ಗಮ್ಮೆಲ್ಲಾದರೂ ಒಂದು ಚೂರೆಲ್ಲರೂ ಟಚ್ ಆಗಿಲ್ಲ ಅಂದರೂ ಸ್ಟಿಚ್ ಮಾಡೋದ್ರಿಂದ ಎಲ್ಲೂ ನಿಮ್ಮ ಸಹ ಎದ್ದೇಳಲ್ಲ. ನೆಕ್ಸ್ಟು ನಾನು ಈ ಥರ ಯೆಲ್ಲೋ ಕಲರ್ದು ಐ ಶೇಪ್ದು ಕ್ಲಿಪ್ ಸ್ಟೋನ್ ತಗೊಂಡಿದ್ದೀನಿ. ಹಾಗೆ ನಾರ್ಮಲ್ ಫ್ಯಾಬ್ರಿಕ್ ಗ್ಲೂ ತಗೊಂಡಿದ್ದೀನಿ. ಗ್ಲೂನ ನೀಟಾಗಿ ಈ ಥರ ಸ್ವಲ್ಪ ದಪ್ಪಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ತೋರಿಸಿರೋ ಥರ ಶೇಪ್ನಲ್ಲೇ ಆ ಕಡೆ ಈ ಕಡೆ ಒಂದೊಂದು ಸ್ಟಿಕ್ ಮಾಡಿ ಮಧ್ಯದಲ್ಲಿ ಒಂದು ಸ್ಟೋನನ್ನು ಸ್ಟಿಕ್ ಮಾಡ್ಕೊಳ್ಳಿ ಈ ಥರ. ನೆಕ್ಸ್ಟು ಮತ್ತು ಅದೇ ಥರ ಸೇಮ್ ಪ್ಯಾಟ್ರನ್ನಲ್ಲೇ ಸ್ಟಿಕ್ ಮಾಡ್ಕೋತಾ ಹೋಗಿ. ಗ್ಲೂ ಇದು ನೀಟಾಗಿ ಗಮ್ಮೆಲ್ಲ ಅಪ್ಲೈ ಆದ ನಂತರ ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ, ಮತ್ತು ಆ ಥರ ಏನು ಕಾಣಿಸೋದಿಲ್ಲ ಅದು. ನೋಡಿ, ತುಂಬಾ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೊಬೋದು. ಎಲ್ಲರೂ ಮಾಡ್ಕೊಬೋದು. ನಿಮ್ಗೆ ಯಾವ ಬ್ಲೌಸು ಯಾವ ಕಲರ್ ಬೇಕಾಗತ್ತೆ ಆ ರೀತಿ ಕಲರ್ನಲ್ಲಿ ನೀವು ಮಾಡ್ಕೊಬೋದು. ಸಾರಿ ಕಲರ್ ಹಾಕ್ಬಿಟ್ಟು ನೋಡಿ, ಫಿನಿಶ್ ಆದ ನಂತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ಸಿಗೂ ಸೇಮ್ ಅದೇ ಪ್ಯಾಟರ್ನ್ನೇ ಮಾಡ್ಕೊಳ್ಳಿ. ನೀಟಾಗಿ ಗ್ಲೂ ಅಪ್ಲೈ ಮಾಡಿಬಿಟ್ಟು ಬಾಲ್ ಚೈನನ್ನು ಸ್ಟಿಕ್ ಮಾಡಿ. ನೆಕ್ಸ್ಟು ಮತ್ತೆ ಸೂಜಿ ದಾರ ಪೋಣಿಸ್ಕೊಂಡು 4mm ಬೀಡ್ಸನ್ನು ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ಪು ಬಾಲ್ ಚೈನನ್ನು ಸ್ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಂಡಿಂಗ್ನಲ್ಲಿ ಈ ಥರ ನಾಟ್ ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೂ ಕೂಡ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಸೂಜಿ ದಾರದಿಂದ ಬಾಲ್ ಚೈನು 4mm ಬೀಡ್ಸನ್ನು ನೀಟಾಗಿ ಒಂದಾದ್ಮೇಲೆ ಒಂದಂತೆ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಐ ಶೇಪ್ಗೊಂದನ್ನು ಸೇಮ್ ಅದೇ ನೆಕ್ಕಿಗೆ ಮಾಡಿದ್ವಲ್ಲ ಅದೇ ಪ್ಯಾಟ್ರನ್ನಲ್ಲೇ ಸೇಮ್ ಗ್ಲೂ ಅಪ್ಲೈ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಫಿನಿಶ್ ಆಗಿದೆ. ನೆಕ್ಸ್ಟು ಈ ಥರ ರ್ಯಾಂಡಮ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಸ್ಟಿಕ್ ಮಾಡಾದಮೇಲೆ ತೋರಿಸಿದ್ದೀನಿ ನಿಮ್ಗೆ ಮಾರ್ಕ್ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತ.
ನೆಕ್ಕಿಗೂ ಕೂಡ ಈ ಥರ ಅಲ್ಲಿ ಬುಟ್ಟ ಥರ ಮಾಡ್ಕೊಳ್ಳಿ ನೀಟಾಗಿ. ನೆಕ್ಸ್ಟು ಈ ಥರ ಗ್ಲೂ ಅಪ್ಲೈ ಮಾಡ್ಕೊಂಡು ಸೇಮ್ ಅದೇ ಪ್ಯಾಟ್ರನಲ್ಲೇ ಕ್ಲಿಪ್ ಸ್ಟೋನ್ಸ್ನ ಸ್ಟಿಕ್ ಮಾಡ್ಕೊಳ್ಳಿ. ಫೈನಲ್ ಆಗಿ ನೋಡಿ, ನೀವೇ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸಿಂಪಲ್ಲು, ಅದು ತುಂಬಾ ಗ್ರ್ಯಾಂಡ್ ಲುಕ್ ಇದೆ. ನೀವು ಯಾವ ಕಲರ್ ಕಾಂಬಿನೇಷನಲ್ಲಿ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಸಿಯಾಗಿ ಮಾಡ್ಕೊಬೋದು, ನೀವು ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಹಾಗೆಯೇ ಚಿಕ್ಕ ಮಕ್ಕಳಿಗೆ ಸಿಲ್ಕ್ ಸ್ಕರ್ಟ್ಗೆ ಕೂಡ ನೀವು ಅದಕ್ಕೆ ಟಾಪ್ನಲ್ಲಿ ಈ ಥರ ಡಿಸೈನ್ ಮಾಡಿ ಹಾಕಿದ್ರೆ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಕುರ್ತೀಸ್ಗೂ ನೀವು ಮಾಡ್ಕೊಬೋದು ಸಿಲ್ಕ್ ಕ್ಲಾತ್ ತೊಗೊಂಡು. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆಯೇ ಇದೇ ರೀತಿ ನಿಮ್ಮ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.